ಏ ಅಯೋಗ್ಯ, ಮುಂದೆ ನೋಡ್ಕೊಂಡು ಓಡಿಸ್ಲಿಕ್ಕೆ ಆಗೋದಿಲ್ಲ ನಿನಗೆ. ಮುಂದೆ ನೋಡ್ಕೊಂಡು ಓಡಿಸಲಿ. ಅಲ್ಲೋಡ ಏ ಮಂಟ ಬಂತು ಸೇರ್ಗೋರಿ ಹೋಗ. ಇವತ್ತು ನನ್ನನ್ನು ಶಿವನ ಪಾದ ಕಳಿಸ್ಬಿಡ್ತೇನೆ. ಜೋಪಾನ ಕಣೋ. ಅಯ್ಯೋ ಇಷ್ಟೊಂದು ಪಿಲ್ಲರ್ಸ್ಗಳು, ನನಗೆ ಭಯ ಆಗ್ತಾ ಇದೆ, ನನಗೆ ಭಯ ಆಗ್ತಿದೆ. ಇವಾಗ ನಾವು ರೇಸ್ ಗೆಲ್ಲೋದನ್ನ ಯಾರ ಕೈನ ತಡೆಯಕ್ ಆಗೋದಿಲ್ಲ ಕಣೋ. ಮೊದಲು ನಾವು ಮೋಟು ಬದಲು ಕಥೆನ ಮುಗಿಸ್ಬೇಕು. ಹಂಗಂದ್ರೆ ಇಲ್ಲೇ ಅವ್ರನ್ನ ನದಿಗೆ ಬೀಳ್ಸ್ಬಿಡೋಣ ಅಂತ್ಯಾ? ಒಂದೆರಡು ಕ್ಲಾಸ್ ಜಾಸ್ತಿ ಓದಿದ್ರೆ ಗೊತ್ತಾಗ್ತಾ ಇತ್ತು ಎಲ್ಲ ಕೆಲಸವನ್ನು ಪ್ಲಾನ್ ಪ್ರಕಾರ ಮಾಡ್ಬೇಕು ಅಂತ. ಆಯ್ತಾಯ್ತು. ನನ್ನನ್ನೇನೋ ನೋಡ್ತಾ ಇದೀಯಾ? ಮುಂದೆ ನೋಡ, ಮುಂದೆ. ಏನು ಮುಂದೆ ನೋಡೋದು ನಾವು? ನೀನು ಮುಂದೆ ನೋಡು ಏನು ಅಂತ. ನಿನ್ನ ಆರ್ಡರ್ ನಾನೇ ಒಪ್ಕೋಬೇಕು. ಕೇಳಬೇಡ ನನಗೇನು. ಮುಂದೆ ನೋಡಿಲ್ಲ ಅಂದ್ರೆ ಶಿವನ್ ಪಾದ ಸೇರ್ಕೋತೀರಾ? ನಾನ್ ನೋಡೋದೇ ಇಲ್ಲ. ಮೋಟು ನೋಡು, ಮುಂದೆ ನೋಡ. ಮೋಟು ಮೋಟು ಹುಷಾರಿ ಕಣ. ಬಾಯ್ ಬಾಯ್ ಮೋಟು ಪತ್ಲು, ಇನ್ ಮತ್ ಯಾವತ್ತೂ ಸಿಗ್ಬೇಡಿ. ಬಾಯ್ ಬಾಯ್. ಇಬ್ರು ಕಾಂಪಿಟೇಟರ್ ಕಡಿಮೆ ಆಗೋದ್ರು. ಏ ಮೋಟು ಪತ್ಲು, ಆಮೇಲೆ ಪತ್ರ ಬರೀರಿ ಆಯ್ತಾ? ನಿಮ್ ಕತೆ ಮುಗ್ದೋಯ್ತು. ನಾವ್ ಈ ಕಷ್ಟದಲ್ಲಿದ್ದೀವಿ, ಅವ್ರು ನಮ್ಮ ನೋಡಿ ನಗ್ತಾ ಇದಾರೆ. ನೀವು ಆಮೇಲೆ ಸಿಕ್ಕಿದ್ರೆ ನಾವು ವಿಚಾರಿಸ್ಕೋತೀವಿ. ಅಯ್ಯಮ್ಮ ಮೋಟು, ನೀವು ಬೈಯರ್ ಹೋಗಕ್ ಸಾಧ್ಯನೇ ಇಲ್ಲ. ನೀವು ರಿವರ್ಸ್ ಮಾತ್ರ ಹೋಗಕ್ ಸಾಧ್ಯ ಇದೆ. ಅಮ್ಮ ಮೋಟು ಬ್ಯಾಲೆನ್ಸ್ ಅಲ್ಲಿ ವ್ಯತ್ಯಾಸ ಆಗ್ತಿದೆ ಕಣೋ. ಮಧ್ಯ ಬಂದು ನಿಂತ್ಕೊಬೇಡ ಮೋಟು. ಪತ್ಲು ಮೋಟು ಇಲ್ಲ ಇಲ್ಲ. ಏ ಮೋಡು ಬದ್ಲು ತೋರಿಸಿ ನಿಮ್ ತಾಕತ್ತ. ಮೋಡು ಬದ್ಲು ಸೇರಿದ್ರೆ ಏನು ಮಾಡ್ತಾರೆ ಅಂತ ಗೊತ್ತಾಗ್ಬೇಕು. ಚಿಂಗಂ ಸರ್, ಮೋಟು ಪತ್ಲು ಇಸ್ ಬ್ಯಾಕ್. ಏ ಮಗನ, ಗಂಡು ಬಿಟ್ಟು ಸರಿ ಓಡಿಸಲಿ. ಹಾ ಪಾಪ. ಎಂತ ಅದ್ಭುತವಾದ ದೃಶ್ಯ. ಮೋಟು ಬದ್ಲು ಅದ್ಭುತ. ಗಸಿಟಾರಾಮ ಅಲ್ಲೋಡ, ಜಿಂಕೆ ಅದ್ಭುತವಾದ ಹಕ್ಕಿಗಳು. ಬ್ಯೂಟಿಫುಲ್. ನಾನು ಎಲ್ಲರಿಗಿಂತ ಕೊನೆಯಲ್ಲಿದ್ದೀನಿ. ರೇಸ್ ಗೆಲ್ಲೋದಾದ್ರೆ ಹೇಗೆ? ಏನಿದು ಇಷ್ಟೊಂದು ಪಕ್ಷಿಗಳು ನನ್ನ ಕಡೆಯಲ್ಲೇ ಬರ್ತಿವೆ? ಅಯ್ಯೋ ಕಬಡ್ಡಿ ಕಬಡ್ಡಿ, ಈ ಪಕ್ಷಿ ನನ್ನ ಮೇಲೆ ಕುತ್ಕೊಂಡು ಏನ್ ಮಾಡ್ತಾ ಇದೆ ನನಗೆ? ಅಯ್ಯಯ್ಯೋ. ಅರೆ ಜೋರಾವರ್ ಬ್ರದರ್, ಅದೊಂದು ಚಿಕ್ಕ ಹಕ್ಕಿ. ಅದನ್ನ ನೋಡಿ ಯಾಕೆ ಭಯ ಪಡ್ಕೋತಾ ಇದ್ದೀರಾ ನೀವು? ಏ ಅಲ್ಲಿ ನೋಡ, ಎಷ್ಟೊಂದು ಫ್ಲೈಯಿಂಗ್ ಫಿಶ್ಗಳಿವೆ. ಎರಡು ಕ್ಲಾಸ್ ಜಾಸ್ತಿ ಓದಿದ್ರೆ ಫಿಶ್ ಹಿಂದೆನೂ ನೋಡ್ತಾ ಇದ್ದೆ. ದೊಡ್ಡ ಕ್ರೊಕೊಡಲ್ ಅದನ್ನ ಚೇಸ್ ಮಾಡ್ತಿರೋದನ್ನ. ಎರಡು ಕಾಂಪಿಟೇಟರ್ ಕಡಿಮೆ ಮಾಡೋ ಟೈಮ್ ಬಂದಿದೆ. ಏನೋ ಮಾಡ್ತಾ ಇದ್ದೀರಾ? ಕಬಡ್ಡಿ ಕಬಡ್ಡಿ.
ಏನೋ ಬರ್ತಾ ಇದೆಯಲ್ಲೋ ಪತ್ಲು. ಅಮ್ಮಮ್ಮ ಯಾರಾದ್ರೂ ನಮ್ಮನ್ನು ಕಾಪಾಡಿ. ದುಡ್ದಾಗಿರೋ ಮೊಸಳೆ. ಕಾಪಾಡಿ ರಬ್ಬರ್ ಕಾಪಾಡಿ, ಯಾರಾದ್ರೂ ಕಾಪಾಡಿ. ಪತ್ಲು ನಾವು ಅವ್ರಿಗೆ ಹೆಲ್ಪ್ ಮಾಡಲೇಬೇಕು ಕಣ. ನಡಿಯ ಬತ್ಲು. ನಡೆಯೋ. ಏ ಮೊಸಳೆ, ಅವ್ರ ಹಿಂದೆ ಹೋಗೋದನ್ನ ಬಿಟ್ಬಿಡು. ಅರೆ ಈ ಬೋಟ್ ಯಾಕೋ ಹಿಂದಿಂದ ಹೋಗ್ತಾ ಇದೆ. ಬೋಟ್ನ ಸ್ಪೀಡಾಗಿ ಓಡಿಸೋ ನೀನು. ಸ್ಪೀಡಾಗಿ ಓಡಿಸ್ತಾ ಇದೀನಿ ಕಣ ಪತ್ಲು, ಆದ್ರೆ ಮುಂದೆ ಹೋಗ್ತಾನೆ ಇಲ್ವಲ್ಲ ಇದು. ಅಯ್ಯೋ ಬೋಟ್ ಎಲ್ಗೆ ಹೋಗ್ತಾ ಇದೆ, ನಿಲ್ತಾನೆ ಇಲ್ವಲ್ಲ ಇದು. ಅಯ್ಯೋ ಇದೇನಾಗ್ತಾ ಇದೆ, ನಮ್ಮನ್ನ ಯಾರು ಎಳೀತಾ ಇದಾರೆ? ಹೊರಟೋಗಿ, ನಾವು ಬರೋದಕ್ಕೆ ಸಾಧ್ಯ ಇಲ್ಲ. ಆಲ್ ದಿ ಬೆಸ್ಟ್. ಬಟ್ಟು ಗಟ್ಟಿಯಾಗಿ ಇಟ್ಕೊಂಡಿರ್ಬೇಕು ಕಣ. ಆದ್ರೆ ಈ ಬೋಟು ಬರೀ ಹಿಂದ್ಗಡೆನೆ ಹೋಗ್ತಾ ಇದೆಯಲ್ಲೋ. ಕಾಪಾಡಿ ಕಾಪಾಡಿ. Yes. ಅಯ್ಯೋ ಇಷ್ಟೊಂದು ದೊಡ್ಡದು ಮತ್ತೆ ಖತರ್ನಾಕ್ ರೇಸ್ನ ತೆಗೆದುಕೊಂಡು ನಾನು ಮೊದಲು ಬಂದ್ಬಿಟ್ಟೆ. ಇವಾಗ ನಾನು ಏನ್ ಮಾಡ್ಬೇಕು ನನಗೆ ಗೊತ್ತಾಗ್ತಿಲ್ವಾ? ಇವಾಗ ನಾನು ಏನ್ ಮಾಡ್ಬೇಕು? ಅವನ ಹತ್ರ ಗನ್ನಿದೆ. ಅಂಟಾರೋ ನನ್ಗೂ ಹೊಡೆದ್ಬಿಟ್ಟ. ಇವ್ರಿಗೇನಾಯ್ತು? ಅವನ ಹತ್ರ ಗನ್ನಿದೆ. ಸೋರಾವರ್ ಏನಾಗೋಯ್ತು ನಿನ್ಗೆ? ಬಟ್ಟು ಹುಷಾರು ಕಣೋ. ನಿಂತ್ಕೋ ಸೋರಾವರ್, ಏನಾಗಿದೆ ನಿನ್ಗೆ ಇವತ್ತು? ಅರೆ ಎದ್ದೇಳಪ್ಪ ಹಂಟರು, ಮೋಟು ಬತ್ಲು ಮುಂದೆ ಹೋಗ್ತಾ ಇದ್ದಾರೆ. ನಾನ್ ಬರಕ್ಕಾಗಲ್ಲ, ತಲೆಗೆ ಪೆಟ್ಟು ಬಿದ್ದಿದೆ, ತಲೆ ಸುತ್ತಾ ಇದೆ. ಇದನ್ನು ಕೂಡ ಮೋಟು ಬತ್ಲುನೇ ಗೆದ್ಬಿಟ್ರು. ಅಯ್ಯೋ ಏನ್ ಮಾಡೋದು, ಇಡೀ ಜೀವನದಲ್ಲಿ ಇವ್ರ ಹತ್ರ ಏನು ಗೆಲ್ಲಕ್ಕೆ ಆಗ್ತಿಲ್ವೇ. ಇವಾಗ್ಲೇ ತಡಿತೀನಿ ನಿಮ್ಮನ್ನ. ಸೋರಾವರ್ ಹಾಗೆಲ್ಲ ಮಾಡ್ಬೇಡ, ದಯವಿಟ್ಟು ಹಾಗೆಲ್ಲ ಮಾಡ್ಬೇಡ. ಬೇಡ ಬೇಡ ಬೇಡ, ಇಲ್ಲ ಬೇಡ. ಅಯ್ಯೋ ದೇವ್ರೆ, ಭಗವಂತ. ಸೋರಾವರ್ ಸೋರಾವರ್, ಬೇಗ ಜಂಪ್ ಮಾಡ ಮೋಟು. ಮೋಟು ಬೇಗ ಮೇಲ್ಗಡೆ ಬರೋ. ಬಾಯ್ ಸ್ನೇಹಿತರೆ. ಓಕೆ ಬಾಯ್ ಬಾಯ್.
ಮತ್ತೆ ಸಿಗೋಣ. ಪತ್ಲು ಇನ್ನು ಎಷ್ಟು ಓಡ್ಬೇಕೋ ನಾವು? ಈ ಫ್ಲೋಟಿಂಗ್ ಮೌಂಟೇನ್ ನಮಗ್ ಸಿಗ್ತಾನೆ ಇಲ್ವಲ್ಲೋ? ಮತ್ತೆ ಆ ಜೋರಾವರ್ಗೆ ಏನಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ಮಟ್ಟು ಯೋಚನೆ ಮಾಡ್ಬೇಕಾದ ವಿಷಯನೇ. ಎಲ್ಲರಿಗಿಂತ ಎದುರು ಪಕ್ಕಲ, ಎಲ್ಲರಿಗಿಂತ ಹಿಂದೆ ಇದ್ದ ಈ ಜೋರಾವರು ಈಗ ಎಲ್ಲರಿಗಿಂತ ಮುಂದೆ ಇದ್ದಾನೆ ಕಣ. ಸರಿ, ಇದೇ ಜಾಗ ಕಣ ಮಟ್ಟು. ನಾವೀಗ ಡೆಡ್ ಎಂಡಿಗೆ ಬಂದ್ಬಿಟ್ಟಿದೀವಿ. ಪತ್ಲು ನಾವ್ ಎಲ್ರಿಗಿಂತ ಮುಂಚೆ ಬಂದ್ಬಿಟ್ಟಿದೀವಿ ಕಣ. ಫಸ್ಟ್ ಬಂದ್ಬಿಟ್ಟಿದೀವಿ. ಯಾರಿದು? ಅರೇ ಜೋರಾವರ್, ನೀನು ನಮ್ಗಿಂತ ಮುಂಚೆ ಬಂದ್ಬಿಟ್ಟಿದ್ಯಾ? ಜೋರಾವರ್, ಇದಕ್ಕಿದ್ದಂಗೆ ಯಾಕೆ ಹಿಂಗಾಗೋಯ್ತು ನಿನ್ಗೆ? ಮೊದ್ಲು ನೀನು ಒಳ್ಳೆ ಇಲಿ ತರ ನಮ್ ಜೊತೆ ಬರ್ತಾ ಇದ್ದೆ. ಇನ್ನೇನ್ ಗೆಲ್ಲೋದಿಕ್ಕೆ ಅಂತ ಹತ್ತತ್ರ ಬರ್ತಿದ್ದಾಗೇನೆ ನೀನು ನಮ್ಮನ್ನ ಹೊಡೆದಕ್ಕೆ ನೋಡ್ದೆ ತಾನೇ? ಜೋರಾವರ್, ಮತ್ತೆ ನಿಜ ಹೇಳು, ಇದೆಲ್ಲ ನೀನು ನಿಮ್ಮ ಹಳ್ಳಿನ ಬಚಾವ್ ಮಾಡೋದಕ್ಕೋಸ್ಕರ ಮಾಡಿದೀಯಾ ತಾನೇ? ಜೋರಾವರ್ ಬ್ರದರ್, ಧನ್ಯವಾದಗಳು. ಖಂಡಿತವಾಗ್ಲೂ ನಿಮ್ ಹಳ್ಳಿ ಬಚಾವಾಗುತ್ತೆ. ನಿನ್ಗೆ 500 ಕೋಟಿ ದುಡ್ಡು ಸಿಕ್ಕೇ ಸಿಗುತ್ತೆ. ಆದ್ರೆ ನಮ್ಗೆ ಬರೀ 300 ಕೋಟಿನೇ ಸಾಕು ಅನಿಸ್ತಾ ಇದೆ. ಊರಿಗೆ ಒಳ್ಳೇದಾಗುತ್ತಾ? ನೀವ್ ಅನ್ಕೊಂಡಿದ್ದೀರಾ ನಾನು ಊರಿನ ಕಾಪಾಡಕ್ಕೋಸ್ಕರ ಬಂದಿದ್ದೀನಿ ಅಂತ? ನೀವು ತುಂಬಾ ಅಮಾಯಕರು. ಈ ರೇಸಲ್ಲಿ ಯಾರಿಗೂ ಕೂಡ ದುಡ್ಡು ಸಿಗ್ತಾ ಇಲ್ಲ. ನಾನು ಇಲ್ಲಿವರೆಗೂ ಸುರಕ್ಷಿತವಾಗಿ ಬರ್ಬೇಕಾಗಿತ್ತು. ಅದಕ್ಕೋಸ್ಕರ ನಿಮ್ಗೆಲ್ಲರಿಗೂ ರೇಸ್ ಅಂತ ಹೇಳಿ ಡ್ರಾಪ್ ಮಾಡಿದ್ದೆ. ಇಲ್ಲಿ ಯಾವ ರೇಸು ಇಲ್ಲ. ನೀವಿಬ್ರು ಈಗ ವಾಪಸ್ ಹೋಗ್ಬೋದು. ಹಾಗಿದ್ರೆ ನೀನ್ ಹೆಲಿಕಾಪ್ಟರ್ ಇಂದ ಯಾಕೆ ಇಲ್ಲಿಗೆ ಬರಬಾರ್ದಾಗಿತ್ತು ಅಂತ? ಇದು 2 ದೇಶಗಳ ಮಧ್ಯೆ ಇರುವಂತ ನೋ ಮ್ಯಾನ್ಸ್ ಲ್ಯಾಂಡ್ ಆಗಿದೆ. ಇದ್ರ ಮೇಲೆ ಯಾವುದೇ ರೀತಿ ಏರೋಪ್ಲೇನ್ ಬಂತು ಅಂದ್ರೆ ಆಗ 2 ದೇಶಗಳಲ್ಲಿ ಇರುವಂತ ರೆಡಾರ್ ಅದನ್ನ ಡಿಟೆಕ್ಟ್ ಮಾಡುತ್ತೆ. ಆಗ ಗುಂಡುಗಳ ಸುರಿಮಳೆ ಶುರು ಆಗುತ್ತೆ. ಆಮೇಲೆ ಇಡೀ ಜಗತ್ತಿಗೆ ಗೊತ್ತಾಗುತ್ತೆ. ನಾನು ಇಲ್ಲಿಗೆ ಬರೋದು ಯಾರಿಗೂ ಗೊತ್ತಾಗಬಾರ್ದು ಅಂತ ಹೀಗ್ ಮಾಡ್ದೆ ನಾನು. ಆದ್ರೆ ಯಾಕೆ ಅಂತ ಹೇಳು. ಅಂತ ಸೀಕ್ರೆಟ್ ಏನು ಇದ್ರಲ್ಲಿ? ಅದು ನನ್ ಸೀಕ್ರೆಟ್. ನೀನ್ ತಿಳ್ಕೊಳ್ಳೋ ಅಂತ ಅಗತ್ಯ ಇಲ್ಲ. ನೀನ್ ತಿಳ್ಕೊಬೇಕಾಗಿರೋದು ಏನಂದ್ರೆ ನಿನ್ಗೋಸ್ಕರ ರೇಸ್ ಈಗ ಮುಗ್ದಿದೆ. ನಾವ್ ಯು ಗೋ ಬ್ಯಾಕ್. ನಾನೀಗ ಹೊರಟೆ. ಬಾಯ್ ಬಾಯ್. ಜೋರಾವರ್, ನೀನ್ ಇಲ್ಲಿ ಏನ್ ಮಾಡಕ್ ಬಂದಿದ್ಯೋ ಅದನ್ನ ಮಾಡಕ್ಕೆ ನಾವು ಖಂಡಿತ ಬಿಡೋದಿಲ್ಲ ಕಣ ಜೋರಾವರ್. ಅರೆ ಮಟ್ಟು, ಮೋಟು. ಜೋರಾವರ್, ನಾವು ನಿಮ್ಮನ್ನ ಖಂಡಿತವಾಗ್ಲೂ ಬಿಡೋದಿಲ್ಲ. ನೀನ್ ತಪ್ಪಿಸ್ಕೊಳಕ್ಕಾಗೋದಿಲ್ಲ. ಈಗ ನನ್ನ ಮಿಷನ್ ನ ತಲುಪೋದಕ್ಕೆ ನನ್ನ ಯಾರು ತಡೆಯಕ್ಕಾಗಲ್ಲ. ಎಲ್ಲೋಗ್ಬಿಡ್ತಿದ್ದು ಪತ್ಲು, ಪ್ಯಾರಾಶೂಟ್ ಓಪನ್ ಮಾಡೋ ಹ್ಯಾಂಡಲ್ ಎಲ್ಲಿದೆ ಅಂತ ಗೊತ್ತಾಗ್ತಿಲ್ವಲ್ಲೋ? ಮೋಟು, ನಮ್ ಬ್ಯಾಕ್ ಪ್ಯಾಕ್ ನಲ್ಲಿ ಪ್ಯಾರಾಶೂಟ್ ಖಂಡಿತವೂ ಇಲ್ಲ ಕಣೋ. ಅವನ್ ಬ್ಯಾಗ್ ಅಲ್ಲಿ ಮಾತ್ರ ಪ್ಯಾರಾಶೂಟ್ ಇಟ್ಕೊಂಡಿದ್ದಾನೆ. ಏನು? ಆದ್ರೆ ಇದು ಚೀಟಿಂಗ್ ಕಣೋ. ರೇಸು ಕಾಂಪಿಟೇಷನ್ ಕಣೋ. ಎಲ್ರಿಗೂ ರೂಲ್ಸ್ ಒಂದೇ ತರ ಇರ್ಬೇಕು ಕಣ ಪತ್ಲು. ನೋಡಿದ್ರ, ಕೊನೆಗೂ ನಾನು ನನ್ನ ಡೈಮಂಡ್ ವ್ಯಾಲಿನ ತಲುಪ್ತಾ ಇದ್ದೀನಿ ಈಗ. ಮೋಟು ನಡಿಯ, ಅವ್ನ್ ಪ್ಯಾರಾಶೂಟ್ ಅಲ್ಲಿ ಲ್ಯಾಂಡ್ ಮಾಡ್ಬಿಡ. ನಾವು ಬಚಾವ್ ಅಡಿಕೆ ಇದೆ ಒಂದ್ ದಾರಿ ಕಣೋ. ಸರಿ, ಶಬಾಷ್ ಮೋಟು. ನೀನ್ ಖಂಡಿತ ಬಿಡಲ್ಲ ಕಣೋ. ಪತ್ಲು, ನಂಗೆ ಏನೋ ಒಂಥರ ಆಗ್ತಿದೆ ಕಣೋ. ನಾನು ಬಿದ್ದೋಗ್ತಾ ಇದ್ದೀನಿ ಕಣೋ ಪತ್ಲು. ಜೋರಾವರ್ ಬ್ರದರ್, ನಮ್ಮಿಂದ ತಪ್ಪಿಸ್ಕೊಂಡು ಎಲ್ಲ ಹೋಗಕ್ ಸಾಧ್ಯ? ನೀನ್ ಎಲ್ಲಿ ಹೋಗ್ತೀಯ ಅಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ಲೇಬೇಕೀಗ. ಮೋಟು, ಜೋರಾವರ್ನ ಖಂಡಿತ ಬಿಡ್ಬೇಡ ನೀನು. ಬಿಡು ನನ್ನ. ಏಯ್, Yes. ಬಿಡು. ಅಯ್ಯೋ, ನೀವ್ ಎಲ್ಲಿಂದ ಬಂದ್ರಿ? ರೇಸ್ ಮುಗೀತು ಅಂತ ಹೇಳಿದ್ನಲ್ಲ. ನಾನ್ ನಿನ್ನ ಖಂಡಿತವಾಗ್ಲೂ ಸುಲಭ ಬಿಡಕ್ಕಾಗಲ್ಲ ಕಣೋ. ಏಯ್, ಮೋಟು, ಈಗ ನಮ್ ಫ್ಲೈಟ್ ಲ್ಯಾಂಡ್ ಆಗ್ತಾ ಇದೆ ಕಣೋ. ಓಕೆ ಪತ್ಲು, ನಾವೀಗ ಯಾವ ಜಗತ್ತಿಗೆ ಬಂದಿದ್ವ ಪತ್ಲು? ಇಲ್ಲಿ ಎಲ್ಲ ವಸ್ತುಗಳು ಉಲ್ಟಾ ಕಾಣ್ತಾ ಇದೆ ಕಣೋ. ಇಲ್ಲ, ಎಲ್ಲಿಂದನೋ ಇಲ್ಲಿ ಬಂದು ಸಿಕ್ಕಾಕೊಂಡ್ಬಿಟ್ವಲ್ಲ. ಮೋಟು ಪತ್ಲು, ನಿಮ್ಗೆ ನಾನು ಹೇಳಿದ್ದು ವಾಪಸ್ ಹೋಗಿ ಅಂತ. ಆದ್ರೆ ನೀವು ನನ್ನ ಮಾತನ್ನ ಕೇಳಲಿಲ್ಲ. ನೀವೀಗ ಹೀಗೆ ಉಲ್ಟಾನೇ ತಾಡ್ತೀರಿ. ನೋಡೋಣ ಮುಂದಿನ ಡೆಸ್ಟಿನೇಷನ್ ಎಲ್ಲಿದೆ ಅಂತ. ಡೈಮಂಡ್ ವ್ಯಾಲಿ ಕೇವ್. ಎಸ್, ನಾನು ಸರಿಯಾಗಿರೋಂತ ಜಾಗಕ್ಕೆ ಬಂದಿದ್ದೀನಿ ಈಗ. ಬಾಯ್ ಬಾಯ್ ಮೋಟು ಪತ್ಲು. ಜೋರಾವರ್, ರೇಸ್ ಇನ್ನೂ ಮುಕ್ತಾಯವಾಗಿಲ್ಲ.
ಅದು ನಿನ್ನ ದಿ ಎಂಡ್ ನಲ್ಲೇ ಮುಕ್ತಾಯ ಆಗೋದು. ಉಯ್! ಇದು ನಕ್ಷತ್ರಗಳ ತರ ಇದೆ, ಹೊಳಿಯುತ್ತಾ ಇರೋ ಮತ್ತೆ ಎಣ್ಸೋದಕ್ಕೆ ಆಗದೆ ಇರೋ ಅಂತ. ಎಸ್ ಎಸ್, ನಾನು ಡೈಮಂಡ್ ವ್ಯಾಲಿಗೆ ತಲುಪಿದ್ದೀನಿ ಈಗ. ಒಂದ್ಸಲ ಬ್ಯಾಟ್ ಶೇಪ್ ಅಲ್ಲಿ ಇರೋಂತ ಡೈಮಂಡ್ ಸಿಗ್ಲಿ, ನಾನು ಇಡೀ ಜಗತ್ಗೆ ಶ್ರೀಮಂತ ವ್ಯಕ್ತಿ ಆಗ್ತೀನಿ, ಜೊತೆಗೆ ಎಲ್ಲರಿಗಿಂತ ಶಕ್ತಿಶಾಲಿ ಮನುಷ್ಯ. ಇದೆ ಅನ್ಸುತ್ತೆ ಕೊನೆಯ ಚಾಲೆಂಜ್. ಇದನ್ನ ದಾಟದ ಮೇಲೆ ಸಿಗುವಂತ ಪವರ್ ನನ್ನ ಇಡೀ ಜಗತ್ತಲ್ಲಿ ಶಕ್ತಿಶಾಲಿ ಮತ್ತು ಶ್ರೀಮಂತ ವ್ಯಕ್ತಿಯನ್ನಾಗಿ ಮಾಡುತ್ತೆ. ರಿಮೈಂಡ್ ತಪ್ಪಿಸ್ಕೋಬೇಕು ಕಣೆ ಇಲ್ಲಿಂದ. ಅರೆ ಹಾಗೋ ತಪ್ಪಿಸ್ಕೊಳ್ಳೋದು ಇಲ್ಲದ. ಮೊಟ್ಟು, ಇರು. ನೋಡಿ, ಜೋರಾವರ್, ಈ ಕಡೆ ಹೋದ ಕಣ. ಅವನ್ನ ಹುಡುಕ್ಲೇಬೇಕು ಕಣೋ. ಓಯ್, ಪತ್ಲು ಕೇವ್ ಫುಲ್ಲು ಡೈಮಂಡೇ ತುಂಬ್ಕೊಂಡ್ಬಿಟ್ಟಿದೆ ಕಣೋ. ನನ್ಗನ್ಸುತ್ತೆ ಇದೇ ವ್ಯಾಲಿ ಆಫ್ ಡೈಮಂಡು. ನೀ ಸರಿಯಾಗಿ ಹೇಳ್ತಿದ್ದೆ ಕಡೆ ಮೋಟು. ಇದಕ್ಕೆ ತಾನೇ ಜೋರಾವರು ಬಹಳ ರಿಸ್ಕ್ ತಗೊಂಡಿರೋದು. Watch India's largest kids library only on Jio Hotstar. Download the app now.